ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಮತ್ತು ದೇವರ ವಾಕ್ಯವನ್ನ ಬೇರೆ ಬೇರೆ ಕಡೆಗಳಿಂದ ಕೇಳುತ್ತಿರುವಂಥ ನಿಮ್ಮೆಲ್ಲರಿಗೂ, ನನ್ನ ಪ್ರೀತಿಯ ದೇವಜನರಾದಂಥ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಕರ್ತಾದಿ ಕರ್ತನು ಮಾತನಾಡುವಾತನು ನಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಮೊರೆಯಿಡುವಂಥವನು ಆಗಿದ್ದೇನೆ. ಯೂಟ್ಯೂಬ್ ಅನ್ನ ನಾನು ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಒಂದು ಮೆಸೇಜು, ಸಂಜೆ ಒಂದು ಮೆಸೇಜು, ಮಧ್ಯದಲ್ಲೊಂದು ಮೆಸೇಜು ಎಲ್ಲ ಮಾಡ್ತಾ ಇದ್ದೆ. ಈ ಮೆಸೇಜ್ಗಳು ಅನೇಕರಿಗೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆಯುಳ್ಳಂತ ಅನೇಕರಿಗೆ ಆಶೀರ್ವಾದವಾಗಿದ್ದಾವೆ. ಆದರೆ ಇಷ್ಟು ವಿಡಿಯೋಗಳನ್ನು ಮಾಡಿ ನಾನು ಬೆಳಿಗ್ಗೆ ನಾನು ಅದನ್ನು ನೋಡಿದಾಗ 4,000 ಮೆಸೇಜ್ಗಳನ್ನು ನಾನು ಮಾಡಿದ್ದೇನೆ. ಇನ್ನು ಜಾಸ್ತಿ ಮಾಡಿದ್ದೆ, ಅದು ಡಿಲೀಟ್ ಮಾಡಿದ್ದೇನೆ, ಪರವಾಗಿಲ್ಲ. ಈಗ ಇರುವುದು ಯೂಟ್ಯೂಬ್ ಚಾನಲ್ ಅಲ್ಲಿ 4,000 ಸಂದೇಶಗಳು ಇದೆ. ಆ 4,000 ಸಂದೇಶಗಳು ಯಾರಿಗೋ ಎಲ್ಲೋ ಯಾವುದೋ ಒಂದು ವಾಕ್ಯ ಮಾತನಾಡಿ ಧೈರ್ಯಪಡಿಸಿ ಬಲಪಡಿಸಿ ನಂಬಿಕೆಯನ್ನು ಹುಟ್ಟಿಸಿದೆ. ಆದರೆ ನಿಮಗೆ ಗೊತ್ತಾ, ಒಬ್ಬ ವ್ಯಕ್ತಿ 40,000 ಮೆಸೇಜ್ಗಳನ್ನು ಮಾಡಿದ್ದ. 40,000 ಈಗ ಅಲ್ಲ, 1780 ಇಸವಿಯಲ್ಲಿ 40,000 ಮೆಸೇಜ್ಗಳನ್ನು ಆತನು ಕುದುರೆಯ ಮೇಲೆ ಪ್ರಯಾಣ ಮಾಡಿ ಆತನು 40,000 ಪ್ರಸಂಗಗಳನ್ನ ಮಾಡಿದನು. ಇವತ್ತು ಪ್ರಪಂಚದಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅಮೇರಿಕಾ, ಇಂಗ್ಲೆಂಡು, ಸ್ಕಾಟ್ಲ್ಯಾಂಡು, ವೇಲ್ಸು ಅನ್ನುವಂಥ ದೇಶಗಳಲ್ಲಿ ಹೆಚ್ಚು ಜನರು ಕ್ರೈಸ್ತರಿದ್ದಾರೆ. ಆ ಹೆಚ್ಚು ಜನರು ಕ್ರೈಸ್ತರಿರುವಂತ ಆ ದೇಶದಲ್ಲಿ ಆ ವ್ಯಕ್ತಿ ಒಬ್ಬರು ಮೊದಲು ತೆಗೆದುಕೊಂಡ ನಿರ್ಣಯ ಅನೇಕರ ಜೀವಿತಗಳನ್ನ ಮಾರ್ಪಡಿಸಿತು. ಅಲ್ಲಿದ್ದಂಥ ಕುಡುಕರ ಜೀವಿತ ಮಾರ್ಪಟ್ಟಿತು, ಕುಟುಂಬಗಳು ಕಟ್ಟಲ್ಪಟ್ಟಿತು, ಸಭೆಗಳು ಕಟ್ಟಲ್ಪಟ್ಟವು, ಅನೇಕ ಜನರು ಮಾರ್ಪಾಡು ಹೊಂದಿದರು. ಎಲ್ಲಿ ಆಲಯ ಇರುತ್ತದೋ ಅಲ್ಲಿ ದೇವರ ಆತ್ಮನ ಕೆಲಸ ನಡೆಯುತ್ತದೆ. ಎಲ್ಲಿ ಸೇವಕರು ಹೋಗುತ್ತಾರೋ ಅಲ್ಲಿ ಉಜ್ಜೀವನಗಳು ನಡೆಯುತ್ತವೆ. ಆದರೆ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ದೇಶದಲ್ಲಿ, ಪ್ರಪಂಚದ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಆಲಯ ಇರುತ್ತೋ ಇಲ್ವೋ, ಒಂದೆರಡು ಬಾರುಗಳಂತೂ ಇರುತ್ತವೆ ಅಲ್ವಾ? ಹಳ್ಳಿಗಳಲ್ಲಿ ಸಾರಾಯಿ ಅಂಗಡಿ ಇಲ್ಲದೆ ಇರೋದಿರುದ್ಯಾ? ಅದು ಊರಿಗೆ ಕೆಡಿಸ್ತದೆ. ಅದನ್ನ ಯಾರೂ ವಿರೋಧ ಮಾಡಲ್ಲ. ಅನೇಕ ಅಂಗಡಿಗಳು ಏನೋ ಹನ್ಸು, ಪಾನ್ಪರಾಗು, ಮನುಷ್ಯರನ್ನ ಕೆಡಿಸುವಂತ ಎಲಡಿಕೆಗಳು ಎಲ್ಲವೂ ಏನಾಗ್ತದೆ ಇಟ್ಟುಕೊಂಡು ಮಾರ್ತಾ ಇರ್ತಾರೆ. ಅದನ್ನು ವಿರೋಧ ಮಾಡಲ್ಲ. ಆದರೆ ಚರ್ಚ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಇದೆಲ್ಲ ಬಿಡಬೇಕಾಗುತ್ತದೆ. ನಾವು ತಿನ್ನುವಂತ ನಶೆ ಪದಾರ್ಥಗಳು, ಕುಡಿಯುವಂತ ಕುಡಿತ, ಸೇದುವಂತ ಸೇದುವಿಕೆ ಎಲ್ಲ ಬಿಡಬೇಕು. ಅದಕ್ಕೆ ಸೈತಾನನು ಆಲಯಗಳನ್ನು, ದೇವರ ಸೇವಕರನ್ನು ಅಲ್ಲಿಗೆ ಕಳುಹಿಸ್ತಾ ಇಲ್ಲ. ಆದರೂ ಈ ಜಾನ್ ವೆಸ್ಲಿ ಅನ್ನುವಂತ ಒಬ್ಬ ದೇವ ಸೇವಕನು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆತನ ಜೀವಿತ ಕಾಲವೆಲ್ಲ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಯಾವುದನ್ನು ನೋಡದೆ ಆರೋಗ್ಯ ಇದ್ದಾಗ, ಅನಾರೋಗ್ಯ ಇದ್ದಾಗ ದೇವರ ವಾಕ್ಯ ಸಾರಬೇಕು, ಮನುಷ್ಯರು ಮಾನಸಾಂತರ ಹೊಂದಬೇಕು ಅಂತ ಹೇಳಿಬಿಟ್ಟು ಅನೇಕರಿಗೆ ಆತನೇನು ಮಾಡ್ತಾ ಇದ್ದ, ಹೋಗಿ ಸುವಾರ್ತೆಯನ್ನ ಸಾರ್ತಾ ಇದ್ದ. ಆಲೋಚನೆ ಮಾಡಿ ನಾನು ಒಂದು ಉದಾಹರಣೆ ಅಷ್ಟೇ ಹೇಳಿದ್ದು. ನಾನು 5-6 ವರ್ಷಗಳಿಂದ ಬೆಳಿಗ್ಗೆ ರಾತ್ರಿ ಪ್ರಯತ್ನ ಪಟ್ಟು ಪ್ರಸಂಗ ಮಾಡಿದ್ದೀವಿ. ಇರ್ಲಿ, ನಾವಿನ್ನೂ ಹೊರಗಡೆ ಹೋಗಿ ವಿಸಿಟ್ ಮಾಡಿದಾಗ, ಹಳ್ಳಿಗಳಿಗೆ ಹೋದಾಗ ಪ್ರಸಂಗಗಳು ಮಾಡಿದ್ದೀವಿ. ಆದರೂ ನನಗೆ ಅನಿಸ್ತಾ ಇತ್ತು, ದೇವರೇ, 4,000 ಪ್ರಸಂಗ ಮಾಡುವಾಗಲೇ ಅಯ್ಯೋ ಏನಪ್ಪ ಇನ್ನೆಂಗಪ್ಪ ಏನಪ್ಪ ಅನಿಸ್ಬಹುದು. 40,000 ಪ್ರಸಂಗಗಳನ್ನ ಆತನು ಮಾಡಿದ್ದಾನೆಂದರೆ ನೀವು ಆಲೋಚನೆ ಮಾಡಿ. ಈಗ ನಾನು ಯಾಕೆ ಈ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತಿದ್ದೇನೆ ಅಂತ ಹೇಳಿದರೆ, ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ವ್ಯಕ್ತಿ ತೆಗೆದುಕೊಂಡಂತ ಒಂದು ನಿರ್ಧಾರದ ಶಕ್ತಿ, ಆ ಜಾನ್ ವೆಸ್ಲಿ ಮತ್ತು ಅವರು ಅದರಾದ ಮೇಲೆ D.L. ಮೂಡಿ ಆಗಿರ್ಬೋದು, ಇವಾನ್ಸ್ ಆಗಿರ್ಬೋದು, ಅವರೆಲ್ಲ ತೆಗೆದುಕೊಂಡ್ರು. ಆದರೆ ಒಬ್ಬ ವ್ಯಕ್ತಿ ತೆಗೆದುಕೊಂಡ ತೀರ್ಮಾನ ಆ ದೇಶಗಳಲ್ಲಿ ಉಜ್ಜೀವನ ಬಂತು. ಈಗ ಆ ದೇಶಗಳು ಕ್ರೈಸ್ತ ದೇಶಗಳಾಗಿ ಮಾರ್ಪಟ್ಟಿವೆ. ಹಾಲೆಲೂಯಾ. ನೋಡಿ, ಒಬ್ಬ ವ್ಯಕ್ತಿಯ ಒಂದು ತೀರ್ಮಾನ ದೊಡ್ಡ ಕಾರ್ಯಗಳನ್ನ ಮಾಡುತ್ತದೆ. ಇವತ್ತು ನಾವು
ಬಲಹೀನರಾಗಿರಬಹುದು, ಅನಕ್ಷರಸ್ಥರಾಗಿರಬಹುದು, ಹಣವಿಲ್ಲದವರಾಗಿರಬಹುದು. ಬಟ್ ಒಬ್ಬ ವ್ಯಕ್ತಿಯ ಒಂದು ತೀರ್ಮಾನ ದೊಡ್ಡ ಕಾರ್ಯಗಳನ್ನು ಮಾಡುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಜೀವನ ಎಂಬುದು ದೊಡ್ಡ ದೊಡ್ಡ ಕ್ಷಣಗಳಿಂದ ಮಾತ್ರ ಅಲ್ಲ, ಕೆಲವು ಸಣ್ಣ ತೀರ್ಮಾನಗಳಿಂದ ಕೂಡ ದೊಡ್ಡ ವ್ಯತ್ಯಾಸಗಳನ್ನು ತರುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ. ಇವತ್ತು ನಾನು ಒಂದು ನಿರ್ಧಾರದ ಶಕ್ತಿ ಎಂಬ ಅಂಶದ ಮೇಲೆ ಮಾತನಾಡಲಿಕ್ಕೆ ಹೋಗುತ್ತಾ ಇದ್ದೇನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ ಗ್ರಂಥ 30ನೇ ಅಧ್ಯಾಯ 19ನೇ ವಾಕ್ಯ. ಧರ್ಮೋಪದೇಶ ಕಾಂಡ 30:19. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಹಾಲೆಲೂಯಾ. ಏನನ್ನ ಆದುಕೊಳ್ಳಿರಿ? ಜೀವವನ್ನು ಆದುಕೊಳ್ಳಿರಿ. ನೀವು ಆಲೋಚನೆ ಮಾಡ್ರಿ, ಅಂಗಡಿಗಳಲ್ಲಿ, ಈಗ ಹಳ್ಳಿಗಳಲ್ಲಿ, ಅಂಗಡಿಗಳಲ್ಲಿ, ಪೇಟೆಗಳಲ್ಲಿ ಅನೇಕ ವಸ್ತುಗಳನ್ನು ಇಟ್ಟಿರ್ತಾರೆ. ನಾವು ಅಕ್ಕಿ ತಗೊಳಕ್ ಹೋಗುವ ಅಂಗಡಿಯಲ್ಲಿ ಕೂಡ ಬೀಡಿ, ಸಿಗರೇಟು, ಅನಸು, ಪಾನ್ ಪರಾಕು ಎಲ್ಲ ಇಟ್ಟಿರ್ತಾರೆ. ಅಂಗಡಿಯಲ್ಲಿ ಇಟ್ಟಿದಾರಲ್ಲ ಅಂತ ಹೋಗಿ ನಾವೆಲ್ಲ ತಗೊಳ್ತೀವ? ತಗೊಳ್ಳಲ್ಲ. ಯಾಕೆ? ನಮಗೆ ಯಾವುದು ಬೇಕೋ ಅದನ್ನು ನಾವು ಆದುಕೊಳ್ತೇವೆ, ಸೆಲೆಕ್ಟ್ ಮಾಡಿಕೊಳ್ತೇವೆ. ದೇವರು ಇವತ್ತು ನಮಗೆ ಹೇಳುತ್ತಿದ್ದಾರೆ, ಜೀವವು, ಅಲ್ಲಿ ಹೇಳ್ತಾ ಇದೆ, ಜೀವ ಮರಣಗಳು, ಆಶೀರ್ವಾದ ಶಾಪಗಳು ಇವೆರಡೂ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಂತ ಹೇಳ್ತೇನೆ ದೇವರು? ಎರಡು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಂದು ಕಡೆ ಆಶೀರ್ವಾದ, ಇನ್ನೊಂದು ಕಡೆ ಶಾಪ. ಒಂದು ಕಡೆ ಜೀವ, ಇನ್ನೊಂದು ಕಡೆ ಮರಣ. ನಿಮಗೆ ಯಾವುದು ಬೇಕೋ ಆಯ್ಕೆ ಮಾಡಿಕೊಳ್ಳ್ರಿ. ಒಂದು ವೇಳೆ ಎಲ್ಲಾದ್ರೂ ಹೊರಗಡೆ ನಾವು ಯಾರಾದ್ರೂ ಹೋಗ್ತೇವೆ, ಅಲ್ಲಿ ಒಂದು ಕಡೆ ಮದುವೆಗಳಿಗೆ ಹೋಗ್ತೀರಲ್ವಾ? ನಾನು ಮದುವೆಗಳು ಹೇಳ್ತೀನಿ. ಮದುವೆಗೆ ಹೋಗ್ತೀರಾ, ಒಂದು ಫಂಕ್ಷನ್ಗೆ ಹೋಗ್ತೀರಾ, ಒಂದು ಕಡೆ ವೆಜ್ ಕೌಂಟ್ರು, ಇನ್ನೊಂದು ಕಡೆ ನಾನ್ ವೆಜ್ ಕೌಂಟ್ರು. ಯಾವ ಕಡೆ ಜನ ಜಾಸ್ತಿ ಇರ್ತಾರೆ ನೋಡಿದ್ರಾ? ಈಗ ನಾನ್ ವೆಜ್ ಕೆಟ್ಟದ್ದು ಅಂತ ಹೇಳಲ್ಲ, ಬಟ್ ನಾನ್ ವೆಜ್ ಆರೋಗ್ಯಕ್ಕೆ ಅಷ್ಟು ಒಳ್ಳೇದು ಅಲ್ಲ ಅದು. ಯಾಕೆಂದ್ರೆ ಮಸಾಲೆಗಳು, ಎಣ್ಣೆಗಳು ಇಷ್ಟ ಬಂದದ್ದೆಲ್ಲ ಹಾಕಿರ್ತಾರೆ. ಈಗ ನಾನು ಹೇಳೋದೇನೆಂದ್ರೆ, ವೆಜ್ಜು ಅಂದ್ರೆ ಸಸ್ಯಾಹಾರಿ ಆರೋಗ್ಯಕ್ಕೆ ಒಳ್ಳೇದಂತ ಗೊತ್ತು. ಇದು ಅಸಿಡಿಟಿ ಆಗ್ತದೆ, ಹೊಟ್ಟೆ ಉರಿ ಬರ್ತದೆ ಅಲ್ವಾ, ಅಲ್ಸರ್ ಆಗ್ತದೆ, ಆರೋಗ್ಯ ಕೆಡ್ತದೆ ಗೊತ್ತಿದ್ರು ಜನರು ವೆಜ್ ಕೌಂಟರ್ ಕಡೆ ಹೋಗಲ್ಲ, ನಾನ್ ವೆಜ್ ಕೌಂಟರ್ ಕಡೆ ಹೋಗ್ತಾರೆ. ಇರ್ಲಿ, ಸಂತೋಷ, ಎಂಜಾಯ್ ಮಾಡ್ಲಿ ಬಿಡಿ, ಅದು ನಾವು ಯಾಕೆ ಬೇಡ ಅನ್ಬೋದು. ಆದರೆ ನಾನು ಉದಾಹರಣೆ ಅಷ್ಟೇ ಹೇಳಿದೆ. ಒಳ್ಳೆಯದನ್ನು ಕೆಟ್ಟದ್ದನ್ನು ದೇವರು ಲೋಕದಲ್ಲಿ ಇಟ್ಟಿರುವಾಗ ಜನರು ಯಾಕೆ ಕೆಟ್ಟದ ಕಡೆಗೆ ಹೋಗ್ತಾರೆ, ಒಳ್ಳೆಯದ ಕಡೆಗೆ ಹೋಗಲ್ಲ? ನೋಡಿ, ಒಂದು ಸಭೆ, ಒಂದು ಹಳ್ಳಿಯಲ್ಲಿ ಒಂದು ಚರ್ಚ್, ಒಂದು ಪ್ರೇಯರ್ ಇಟ್ಟಿದೀವಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋದಾಗ ಪಾಸ್ಟ್ ಹೇಳ್ತಾರೆ, ಕುಡಿಬಾರ್ದು, ಮನೆಯಲ್ಲಿ ಪ್ರೀತಿ ಇರಬೇಕು, ಕ್ಷಮಿಸ್ಬೇಕು, ಕೆಟ್ಟ ಮಾತು ಮಾತಾಡಬಾರ್ದು, ಹಂಗ್ ಮಾಡಬಾರ್ದು, ಹಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಟ್ಟದ್ದರಿಂದ ಮಾರ್ಪಡಿಸುವುದಕ್ಕೆ ಬೋಧಿಸ್ತಾರೆ. ಇನ್ನೊಂದು ಕಡೆ ಕುಣಿತ, ಡ್ಯಾನ್ಸು, ಕೆಟ್ಟತನ ಎಲ್ಲ ಮಾಡ್ತಾ ಇರ್ತಾರೆ. ಜನರು ಎಲ್ಲಿಗೆ ಹೋಗ್ತಾರೆ? ಒಳ್ಳೆಯವರಾಗಿ ಹೋಗಕ್ಕೆ ಬರಲ್ಲ. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಕೆಟ್ಟದ ಕಡೆಗೇನೆ ಹೋಗ್ತಾರೆ. ಒಂದು ಕಡೆ ಚರ್ಚ್ ಇದೆ ಅಂತ ತಿಳ್ಕೊಳ್ಳಿ, ಇನ್ನೊಂದು ಕಡೆ ಒಳ್ಳೆ DJ ಕ್ಲಬ್ ಡ್ಯಾನ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಎಲ್ಲಿ ಹೋಗ್ತಾರೆ ಜನ? ಕುಣಿಯೋಕೆ ಹೋಗ್ತಾರೆ, ಡ್ಯಾನ್ಸ್ ಆಡಕ್ ಹೋಗ್ತಾರೆ. ಅಲ್ಲಿ ಹೋಗುವಾಗ ಒಳ್ಳೆ ಒಳ್ಳೆ ಹುಡುಗಿರಿರ್ತಾರಪ್ಪ, ಒಳ್ಳೆ ಒಳ್ಳೆ ಹುಡುಗರಿರ್ತಾರಪ್ಪ, ಒಳ್ಳೆ ಒಳ್ಳೆ ಡ್ಯಾನ್ಸ್ ಇರ್ತದಪ್ಪ, ಕಲರ್ ಅಂದ್ರೆ ಅಲ್ಲಿ ನೋಡುವಾಗ ಜನರು ಕೆಟ್ಟದ್ದನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ, ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳಲ್ಲ. ನಾನು ಕೇಳುತ್ತೇನೆ, ನಿಜವಾದ ದೇವರು ನಮ್ಮನ್ನ ಯಾವುದು ಆಯ್ಕೆ ಮಾಡಿಕೊಳ್ಳ್ರಿ ಅಂತ ಕೇಳ್ತಾರೆ? ಒಳ್ಳೆಯದನ್ನೇ ಕೇಳ್ತಾರೆ. ಈ ಮಕ್ಕಳೇ, ಅದೆಲ್ಲ ವೇಸ್ಟು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಲ್ಲ, ಅದನ್ನ ಬಿಡಿರಿ, ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳ್ರಿ ಅಂದ್ರೆ ಮನುಷ್ಯರೇನ್ ಮಾಡ್ತಾರೆ ಗೊತ್ತಾ? ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ, ಆದರೆ ಆ ನಿರ್ಧಾರ ಕೆಟ್ಟದ್ದಾಗಿರ್ತದೆ. ಇವತ್ತು ದೇವರು ನಮಗೆ ಹೇಳ್ತಾರೆ,
ಒಂದು ನಿರ್ಧಾರ ತೆಗೆದುಕೊಂಡ್ರೆ ನೀವು, ನಿಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಏನಾಗ್ತದೆ? ನಿಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀವು ಜೀವವನ್ನು ಆಯ್ಕೆ ಮಾಡಿಕೊಳ್ಳ್ರಿ, ಆಶೀರ್ವಾದವನ್ನು ಆಯ್ಕೆ ಮಾಡಿಕೊಳ್ಳ್ರಿ ಅಂತ ದೇವರು ಹೇಳುವಾಗ ಮನುಷ್ಯರು ಅದನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಆದ್ರೆ ನನ್ನ ಪ್ರಿಯ ದೇವಜನವೇ, ನಾವು ಒಂದು ಉದಾಹರಣೆ ನೋಡುತ್ತೇವೆ. ರೂತಳೆಂಬ ಒಬ್ಬ ಭಕ್ತಳಿದ್ದಳು. ಆಕೆ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಂಡಳು. ಹೌದಲ್ವಾ? ನಿಮಗೆಲ್ಲ ಗೊತ್ತೇ ಇದೆ ಈ ಕತೆ. ರೂತಳು ಮತ್ತೆ ಇನ್ನೊಬ್ಬಳಿದ್ದಳು, ಇಬ್ಬರಿದ್ದರು ಸೊಸೆಯಂದರು. ಆದ್ರೆ ಅತ್ತೆ ಹೇಳ್ತಾಳೆ, ನೋಡಮ್ಮ, ನಿಮಗಿನ್ನೂ ವಯಸ್ಸಿದೆ, ನಾನು ವಯಸ್ಸಾಗ್ಬಿಟ್ಟಿದೆ ನನಗೆ, ನೀವು ಹೋಗ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊ ಹೋಗ್ರಿ, ನಿಮ್ಮ ಊರಿಗೆ ಹೋಗ್ರಿ, ನೀವು ಚೆನ್ನಾಗಿರ್ರಿ ಅಂದ್ಲು. ಆದ್ರೆ ರೂತಳು ಏನ್ ಮಾಡಿದ್ಲು ಗೊತ್ತಾ? ಅದನ್ನ ಆಯ್ಕೆ ಮಾಡಿಕೊಳ್ಳಿಲ್ಲ. ಅವಳು ಹೊರಟೋದ್ಲು ಇನ್ನೊಬ್ಬಳು. ರೂತಳು ಮಾತ್ರ ಒಂದು ತೀರ್ಮಾನ ತೆಗೆದುಕೊಂಡ್ಲು. ಏನ ತೀರ್ಮಾನ ತೆಗೆದುಕೊಂಡ್ಲು? ರೂತಳೆಂಬ ಗ್ರಂಥದಲ್ಲಿ, ರೂತಳ ಗ್ರಂಥ 1ನೇ ಅಧ್ಯಾಯ 16ನೇ ವಚನದಲ್ಲಿ, ಆಕೆಯು ನಿನ್ನನ್ನ ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನ ಒತ್ತಾಯ ಪಡಿಸಬೇಡ, ನೀನು ಎಲ್ಲಿಗೆ ಹೋದರೂ ನಾನೂ ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನೂ ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿಯನ್ನು ನಾವು ಹೇಗೆ ನಂಬಿದಿವಿ? ನೀವು ಹೇಗೆ ನಂಬಿದಿರಿ? ಯಾಕೆಂದ್ರೆ ಯೇಸು ಸ್ವಾಮಿ ಒಳ್ಳೆಯ ದೇವರೆಂದು ನಮಗೆ ಗೊತ್ತಾಯ್ತು. ಅದನ್ನ ಯಾರೋ ನಿಮಗೆ ಹೇಳಿದ್ದಾರೆ. ನಿಮ್ಮ ಬಂಧುಗಳಿಂದಲೋ, ನಿಮ್ಮ ಅತ್ತೆಯಿಂದಲೋ, ತಾಯಿಯಿಂದಲೋ, ನಿಮ್ಮ ಸ್ನೇಹಿತರಿಂದಲೋ ನಿಮಗೆ ಗೊತ್ತಾಗಿದೆ. ನೋಡಿ, ಈ ನಹೋಮಿ ಅತ್ತೆಯಾದವಳು ತನ್ನ ಸೊಸೆಯರಿಗೆ ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ ನಾವು ನಮ್ಮ ದೇವರನ್ನ ನಂಬಿದ್ದೆವು, ಆತನು ತುಂಬಾ ಒಳ್ಳೆಯವನು, ತುಂಬಾ ಒಳ್ಳೆಯವನು. ಇದನ್ನ ಕೇಳಿಸಿಕೊಂಡಂತ ಇಬ್ಬರು ಸೊಸೆಯರು, ಒಂದು ಸೊಸೆ ಅತ್ತೆಯನ್ನು ಹಿಂಬಾಲಿಸಲಿಲ್ಲ, ಇನ್ನೊಂದು ಸೊಸೆ ಮಾತ್ರ ಅತ್ತೆಯನ್ನು ಹಿಂಬಾಲಿಸಿದಳು. ಕೊನೆಯಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ನಿನ್ನ ದೇವರೇ ನನ್ನ ದೇವರು. ಹಲ್ಲೆಲೂಯಾ. ನೋಡಿ, ನಿನ್ನ ದೇವರೇ ನನ್ನ ದೇವರು ಎಂದು ಆಕೆ ಹೇಳುತ್ತಾ ಇದ್ದಾಳೆ. ಆ ತೀರ್ಮಾನ ರೂತಳ ಜೀವಿತವನ್ನ ಬದಲಾಯಿಸಿತು. ಹಲ್ಲೆಲೂಯಾ. ಏನಾಯ್ತು ನೋಡಿ, ರೂತಳ ಜೊತೆಯಲ್ಲಿದ್ದಂತ ಇನ್ನೊಂದು ಆ ಸೊಸೆ ಬಗ್ಗೆ ನಮ್ಗೇನು ಗೊತ್ತೇ ಇಲ್ಲ. ಆಕೆ ಹೋಗಿರ್ಬೋದು, ಒಂದು ಮದುವೆ ಮಾಡ್ಕೊಂಡಿರ್ಬೋದು, ಜೀವಿಸಿರ್ಬೋದು, ಸತ್ತೋಗಿರ್ಬೋದು. ಆದರೆ ಈಕೆ ತೆಗೆದುಕೊಂಡ ತೀರ್ಮಾನ ಏನ್ ಮಾಡುತ್ತೆ ಗೊತ್ತಾ? ಈ ರೂತಳು ತೆಗೆದುಕೊಂಡ ತೀರ್ಮಾನ, ಆಕೆಯು ಬೋವಜನನ್ನ ಮದುವೆಯಾದಳು. ಬೋವಜನ ವಂಶದಲ್ಲಿ ದಾವೀದನು ಹುಟ್ಟಿದನು. ದಾವೀದನ ಅಜ್ಜಿಯಾದಳು. ಆನಂತರ ದಾವೀದನ ವಂಶದಲ್ಲಿ ಯೇಸು ಹುಟ್ಟಿದನು. ಹಾಗಾದರೆ ರೂತಳು ಯಾರಿಗೆ ಮುತ್ತಜ್ಜಿ ಆದಳು? ಅಂದ್ರೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಯೇಸು ಸ್ವಾಮಿಗೆ ಮುತ್ತಜ್ಜಿ ಆದಳು. ಹಲ್ಲೆಲೂಯಾ. ನೋಡಿದ್ರ, ತೀರ್ಮಾನ ಇಬ್ಬರಿಗೂ ಆಯ್ಕೆ ಒಂದೇ. ಅವಳು ಬಿಟ್ಟು ಹೊರಟೋದ್ಲು. ಇವಳಿಗೇನು ಆಸೆ ಏನು ತೋರಿಸಿದ್ರ? ನಾನು ಮದುವೆ ಮಾಡಿಸ್ತೀನಿ ಬಾಮ್ಮ, ನಾನು ಆಸ್ತಿ ಕೊಡ್ತೀನಿ ಬಾಮ್ಮ ಅಂತ ಕರೆದ್ಲ? ಇಲ್ಲ, ಹೋಗಮ್ಮ, ನಿನ್ ದಾರಿಗೆ ನೀನು ಹೋಗು, ಚೆನ್ನಾಗಿರು ಹೋಗು ಅಂದ್ರು. ಆಕೆ ಹೋಗಲಿಲ್ಲ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಯಾಕೆಂದರೆ ನಿನ್ನ ದೇವರಲ್ಲಿ ಸತ್ಯ ಇದೆಯಮ್ಮ, ನಿನ್ನ ದೇವರಲ್ಲಿ ಸತ್ಯ ಇರುವುದರಿಂದ ನಾನು ನೀನು ಹೇಳಿದ ಹಾಗೆ ನಾನು ಹಿಂಬಾಲಿಸುತ್ತೇನೆ ಎಂದು ಹೇಳಿ ಆಕೆ ತೀರ್ಮಾನ ತೆಗೆದುಕೊಂಡ್ಳು. ಅದರಿಂದ ಏನಾಯಿತು ನಾವು ನೋಡ್ತೇವೆ, ಆಕೆ ಯೇಸುವಿನ ವಂಶಾವಳಿಯಲ್ಲಿ ಬಂದಳು. ಹಲ್ಲೆಲೂಯಾ. ಇವತ್ತು ನಾವು ಅಂದುಕೊಳ್ಳಬಹುದು, ಅಯ್ಯೋ ನಮ್ಮ ಹೆಸರು ಅಷ್ಟು ಪ್ರಖ್ಯಾತಿಗೆ ಬರುತ್ತದ? ನಮ್ಮ ಹೆಸರು ಅಷ್ಟು ಪ್ರಖ್ಯಾತಿಗೆ ಬರದೇ ಇದ್ರೂ ಪರವಾಗಿಲ್ಲ. ನಾವು ಯೇಸುವಿನಲ್ಲಿ ನಿಂತುಕೊಳ್ಳುವಾಗ ನಮ್ಮ ಜನಾಂಗ, ನಮ್ಮ ಮಕ್ಕಳು, ನಮ್ಮ ಮನೆಗೆ ಸಂಬಂಧಪಟ್ಟವರು ಅನೇಕ ಆಶ್ಚರ್ಯಕರವಾದಂಥ ಕೃತ್ಯಗಳನ್ನ ಅವರು ನೋಡುವಂತೆ ಆಗುತ್ತದೆ. ಹಲ್ಲೆಲೂಯಾ. ನೀವು ನಂಬಿದರೆ ಖಂಡಿತ ರೂತಳಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಖಂಡಿತ ಏನಾಗುತ್ತೆ, ಒಂದು ವಂಶಾವಳಿಗೆ, ಒಂದು ಉನ್ನತ ವಂಶಾವಳಿಗೆ ನಾವು ಆ ನಾಂದಿ ಆಗುತ್ತೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಹೇಳಿದೆ, ಒಂದು ನಿರ್ಧಾರ, ನಿಮ್ಮ ಒಂದು ನಿರ್ಧಾರ ಭವಿಷ್ಯವನ್ನ ಬದಲಾಯಿಸಬಲ್ಲದು. ಏನಂತ ಹೇಳಿದೆ ನಾನು? ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನ, ನೋಡಿ, ಆ ರೂತಳ ಒಂದು ತೀರ್ಮಾನ ಭವಿಷ್ಯವನ್ನು ಬದಲಾಯಿಸಿತು. ಆಕೆ ಆಯ್ಕೆ ಮಾಡಿಕೊಂಡ ದಾರಿ ಒಂದು ಭವಿಷ್ಯವನ್ನು ನಿರ್ಮಿಸಿತು. ಎರಡನೇದಾಗಿ, ಒಂದು
ತೀರ್ಮಾನ ಒಂದು ಜನಾಂಗವನ್ನೇ ಉಳಿಸಬಲ್ಲದು. ಒಂದು ತೀರ್ಮಾನ ಏನ್ ಮಾಡಬಲ್ಲದು? ಒಂದು ಜನಾಂಗವನ್ನು ಉಳಿಸಬಲ್ಲದು ಅಂತ ದೇವರ ವಾಕ್ಯ ಹೇಳುತ್ತದೆ. ನಿಮಗೆಲ್ಲ ಗೊತ್ತಿದೆ ಎಸ್ತೇರಳೆಂಬ ಒಬ್ಬ ಸ್ತ್ರೀಯ ಬಗ್ಗೆ. ಎಸ್ತೇರಳೆಂಬ ಸ್ತ್ರೀ ಏನಾಗಿತ್ತು ಗೊತ್ತಾಗ? ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯಹೂದ್ಯರ ಒಂದು ಜನಾಂಗ ಆ ದೇಶದಲ್ಲಿ ವಾಸ ಮಾಡ್ತಾ ಇತ್ತು. ಅವರೆಲ್ಲರೂ ಏನಾಗಿದ್ರು ಗೊತ್ತಾ? ಅವರೆಲ್ಲರೂ ಒಂದು ದಾಸತ್ವದಲ್ಲಿ, ಅವರೆಲ್ಲರೂ ಬೇರೆಯವರ ಕೈ ಕೆಳಗಡೆ ಇದ್ದರು. ಈ ಅವರ ಕೆಳಗಡೆ ಇದ್ದಂತ ಒಬ್ಬ ರಾಜನ ಕೆಳಗಡೆ ಇದ್ದಂತ ಒಬ್ಬ ವ್ಯಕ್ತಿ ಹಾಮಾನನೆಂಬ ಒಬ್ಬ ವ್ಯಕ್ತಿ ಇದ್ದ. ಈ ಹಾಮಾನನೆಂಬ ಒಬ್ಬ ವ್ಯಕ್ತಿ ಏನ್ ಮಾಡ್ದ? ಅವನು ಒಂದು ಆಲೋಚನೆ ಮಾಡ್ದ. ಅಲ್ಲಿ ಬಹಳ ಗರ್ವಿಷ್ಠನಾಗಿ ಅವನಿದ್ದಾನೆ. ಯಾವ ರೀತಿಯಾಗಿ ಗರ್ವಿಷ್ಠನಾಗಿದ್ದಾನಂದ್ರೆ, ಅಲ್ಲಿ ಎಲ್ಲರೂ ಅವನಿಗೆ ನಮಸ್ಕಾರ ಮಾಡಬೇಕು, ಎಲ್ಲರೂ ಅವನಿಗೆ ಅಡ್ಡ ಬೀಳಬೇಕು. ರಾಜ ಅಲ್ಲ, ಅವನು ಮಂತ್ರಿ, ಅಡ್ಡ ಬೀಳಬೇಕು. ಆದ್ರೆ ಏನಾಯ್ತು ಗೊತ್ತಾ? ಅಲ್ಲಿ ಒಬ್ಬ ಮೊರ್ದೆಕೈನೆಂಬ ಒಬ್ಬನು ಕೆಲಸದಲ್ಲಿ ಇದ್ದ. ಇಲ್ಲಿ ಏನಾಗ್ಬಿಡುತ್ತಂದ್ರೆ, ಕೆಲಸಗಳ ಜಾಗದಲ್ಲಿ ಹೆಂಗಾಗುತ್ತಂದ್ರೆ, ಸಲಾಮ್ ಹೊಡೆದ್ರೆ ಮರ್ಯಾದೆ ಇರ್ತದೆ, ಇಲ್ಲ ಅಂದ್ರೆ ಇಲ್ಲ. ಅವ್ರು ಹೇಳ್ದಂಗೆ ಕೇಳಬೇಕು. ಆ ಅಧಿಕಾರಿಗಳಿಗೆ, ಸೂಪರ್ವೈಸರ್ಸ್ಗೆ, ಮ್ಯಾನೇಜರ್ಗಳಿಗೆ ಏನಾದ್ರು ಎದುರು ತಿರ್ಕೊಂಡ್ವಿ ಅಂತ ತಿಳ್ಕೊಳ್ಳಿ, ನಮಗೆ ಟಾರ್ಚರ್ ಕೊಡ್ತಾರೆ ಅವರು, ಅಲ್ವಾ? ಈ ಮೊರ್ದೆಕೈನು ದೇವರಿಗೆ ಮಾತ್ರ ಹೊರತು ನಾನು ಯಾರಿಗೂ ಅಡ್ಡ ಬೀಳಲ್ಲ ಅಂತ ಇವನು. ಅವನೇನಂದ್ರೆ ಹೇಗಾದರೂ ಮಾಡಿ ಇವನು ನನಗೆ ಅಡ್ಡ ಬೀಳುವಂಗೆ ನಾನು ಮಾಡ್ಕೋಬೇಕು ಅಂತ ಇವನು. ಈಗೇನಾಯ್ತು? ಯಾವಾಗ ಈ ಮೊರ್ದೆಕೈನು ಇವನಿಗೆ ಅಡ್ಡ ಬೀಳಲಿಲ್ವೋ, ಒಂದು ತೀರ್ಮಾನ ಮಾಡಿಕೊಂಡ. ಈ ಮೊರ್ದೆಕೈನು ಈ ಜನಾಂಗದವನು, ಏನೋ ಯಹೂದ್ಯ ಜನಾಂಗದವನು, ಇವನನ್ನು ಮಾತ್ರ ಅಲ್ಲ, ಇವನ ಜನಾಂಗನೇ ನಾನು ಹಾಳು ಮಾಡ್ಬಿಡ್ತೀನಿ ಅಂತ ತೀರ್ಮಾನ ತಗೊಂಡು. ಈಗ ಕೆಲವರು ತೀರ್ಮಾನ ಮಾಡ್ತಾರಲ್ವಾ, ಯಾವುದೋ ಒಬ್ಬ ಕ್ರೈಸ್ತನು ಕೆಟ್ಟವನಿರ್ತಾನೆ, ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಈ ಕ್ರಿಶ್ಚಿಯನ್ಸನ್ನೇ ಇಲ್ದಿರಂಗ್ ಮಾಡ್ಬೇಕು. ಅಲ್ಲ, ನಾನು ಕೇಳ್ತೇನೆ, ಕ್ರಿಶ್ಚಿಯನ್ಸ್ ಎಲ್ಲರೂ ಏನ್ ಮಾಡಿದ್ರು? ಯಾರೋ ಒಬ್ಬನ ತಪ್ಪು ಮಾಡ್ದ ಅಲ್ವಾ? ಯಾವುದೋ ಒಂದು ಪಾಸ್ಟ್ರೋ ವಿಶ್ವಾಸಿನೋ ತಪ್ಪು ಮಾಡ್ದ, ಅವನಿಗೆ ಶಿಕ್ಷೆ ಕೊಡ್ಬೇಕು. ಹಂಗಾದ್ರೆ ಎಲ್ಲರೂ ಇವನಂಗೆ, ಕ್ರೈಸ್ತರೆಲ್ಲರೂ ಇವನಂಗೆ, ಹಂಗೇನ್ ಮಾಡ್ಬಿಡ್ತೀನಿ, ಕ್ರಿಶ್ಚಿಯನ್ಸ್ ಎಲ್ಲರೂ ನಾಶ ಮಾಡ್ಬಿಡ್ತೀನಿ. ಈಗಾಗಲೇ ಎಷ್ಟೋ ಜನರು ನಮ್ಮ ಇಂಡಿಯಾದಲ್ಲಿ ಕೂಡ ಅದೇ ರೀತಿ 2022 2014 ಒಬ್ರು ಹೇಳಿದ್ರು, ಒಬ್ಬ ಸ್ವಾಮೀಜಿ, ಒಬ್ಬ ಹೆಸರುವಾಸಿ ಆದತ್ತು, 2022 ಕ್ರೈಸ್ತತ್ವ ಅನ್ನೋದೇ ಇರಲ್ಲ, ಕ್ರಿಶ್ಚಿಯನ್ಸ್ ಇರಲ್ಲ, ನೋಡ್ತಾ ಇರ್ರಿ, ಹಂಗ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಎಷ್ಟನೇ ವರ್ಷ ಆಯ್ತು? 2025 ಆಯ್ತಾ? ಹಾಗಲ್ಲ. ಇದು ಮನುಷ್ಯರಿಂದ ಆಗಿದ್ರೆ, ಇದು ಮನುಷ್ಯರಿಂದ ತಯಾರು ಮಾಡಲ್ಪಟ್ಟಿದ್ದಾಗಿದ್ರೆ, ಇದು ಯಾವತ್ತೋ ಯಾವಾಗ ಮೊದಲನೇ ಶತಮಾನದಲ್ಲಿ ಆಳ್ದೋಗ್ಬೇಕಾಗಿತ್ತು. ಯೇಸು ಸ್ವಾಮಿಗೆ ಎಷ್ಟು ಜನ ಶಿಷ್ಯರಿದ್ರು? 12 ಜನ. ಅಲ್ಲಿದ್ದಂತ ಅರಸರು ಅಂದ್ಕೊಂಡ್ರು, 12 ಜನ ಯಾವ ಲೆಕ್ಕ ಅವನ್ನ ಸಾಯಿಸೋದು, ಸುಮ್ಮನೆ ಇರ್ರಿ, ನೀವು ಚಿಂತೆ ಮಾಡಬೇಡ್ರಿ ಅಂದ್ರು. ಇನ್ನು ಕೆಲವು ದಿನಗಳಾದ್ಮೇಲೆ ಬಂದು ಹೇಳಿದ್ರು, ಅಯ್ಯ ಅವರು 120 ಜನ ಆಗ್ಬಿಟ್ಟಿದ್ದಾರೆ. 120 ತಾನೆ, ಹಿಡ್ಕೊಂಬಂದು ಸಾಯಿಸಾಟ, ಸುಮ್ಮನೆ ಇರ್ರಿ ಅಂದ್ರು. ಒಂದು ಸ್ವಲ್ಪ ದಿನ ಕೇಳ್ತಾ ಇದಾರೆ, ಅಯ್ಯ ಅವ್ರು 500 ಜನ ಇದ್ದಾರೆ. 500 ಜನನ? ಬಿಡಪ್ಪ, ನಾವೆಷ್ಟು, ನಮ್ಗೆ ಯಾವ್ದು ದೊಡ್ಡದು. ಇನ್ನು ಕೆಲವೇ ದಿನಗಳಲ್ಲಿ ಏನಾಯ್ತು? 3000, 5000. ಅಯ್ಯ ಹಿಡ್ತಾ ಇಲ್ದಿರ ಆಗ್ತಾ ಐತೆ. ಅವಾಗ ಏನ್ ಮಾಡಿದ್ರು ಗೊತ್ತಾ? ಒಬ್ಬೊಬ್ಬರನ್ನ ಹಿಡಿದು ಸಿಂಹಕ್ಕೆ ಹಾಕ್ತಾ ಇದ್ರು, ಬೆಂಕಿಗೆ ಇಡ್ತಾ ಇದ್ರು, ಚರ್ಮದಲ್ಲಿ ಹಾಕಿ ಸುತ್ತಿ ಬಿಸಿಲಿಗೆ ಹಾಕ್ತಾ ಇದ್ರು. ಇವ್ರನ್ನ ಹಿಡಿದು ಒಬ್ಬೊಬ್ಬರನ್ನೇ ಸಾಯಿಸೋಣ, ಈ ಯೇಸು ಕ್ರಿಶ್ಚಿಯನ್ ಅನ್ನೋದು ಇಲ್ದಿರ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿದ್ರು. ಆದರೆ ಇವತ್ತು ಎಷ್ಟು ಜನ ಸಾಯಿಸ್ತಾರೆ? ಪ್ರಪಂಚದಲ್ಲಿ ಅತಿ ದೊಡ್ಡ ಇಲ್ಲ ಧರ್ಮ ಇಲ್ಲ ಜನ ಯಾರು? ಕ್ರೈಸ್ತರು. ಹಾಗಾದ್ರೆ ಇದು ಮನುಷ್ಯರಿಂದ ತಯಾರು ಮಾಡಲ್ಪಟ್ಟಿದ್ದೇ ಆಗಿದ್ರೆ ಇಷ್ಟೊತ್ತಿಗೆ ಇದೇನಾಗ್ತಾ ಇತ್ತು? ಅಳಿದು ಹೋಗ್ಬೇಕಾಗಿತ್ತು. ಆದ್ರೆ ನಾವು ನೋಡ್ತಾ ಇದ್ದೇವೆ, ಇದು ಮನುಷ್ಯರಿಂದ ಅಲ್ಲ, ಇದು ದೇವರಿಂದ ಬಂದದ್ದು. ಹಾಲೆಲೂಯಾ. ನೋಡಿ, ಮನುಷ್ಯರ ಪ್ರಯತ್ನಗಳನ್ನ ನಾವೇನ್ ಮಾಡ್ಬೋದು? ಮನುಷ್ಯರ ಪ್ರಯತ್ನಗಳನ್ನ ನಾವು ಅಳಿದು ಹಾಕ್ಬೋದು. ಆದರೆ ದೇವರು ಮಾಡಿದಂತ ಪ್ರಯತ್ನ, ದೇವರು ನಮಗೆ ಕೊಟ್ಟಿರುವಂತ ಆ ಪ್ರಯತ್ನವನ್ನ, ದೇವರು ಮಾಡಿದಂತ ಈ ಒಂದು ಕಾರ್ಯವನ್ನ ಯಾರು ಕೂಡ ಅಳಿಸಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ. ನಾವು ನೋಡ್ತೇವೆ, ಎಸ್ತೇರಳ ಕುರಿತಾಗಿ ನೋಡುವಾಗ, ಎಸ್ತೇರಳು ಒಂದು ಅನಾಥಳಾಗಿದ್ದಳು. ಅಂದ್ರೆ ಆಕೆ
ಆದ್ರೆ ಇವನು ಈ ಮೊರ್ದೆಕಾಯಿನ ಯಾರಾಗಿದ್ದ? ಚಿಕ್ಕಪ್ಪ ಆಗಿದ್ದ. ಈ ಚಿಕ್ಕಪ್ಪ ಯಾರು? ಹಾಮಾನನ್ನು ಕೊಲ್ಲಬೇಕಂತಿದ್ನಲ್ವಾ, ಅಡ್ಡ ಬೀಳಲ್ಲ ಅಂದವನಲ್ಲ, ಅವನು ಮೊರ್ದೆಕಾಯನು. ಅವನೇನ್ ಮಾಡ್ತಾನೆ? ಇವಳಿಗೆ ಚೆನ್ನಾಗಿ ಏನನ್ನು ಬೆಳೆಸ್ತಾ ಇರ್ತಾನೆ. ಒಂದು ದಿವಸ ಏನಾಗುತ್ತಂದ್ರೆ ರಾಜನೇನ್ ಮಾಡ್ತಾನೆ? ನನಗೊಂದು ರಾಣಿ ಬೇಕು ಅಂತ ಹೇಳಿ ಹುಡುಕುವಾಗ, ಹೇಗೋ ಕತೆ ನಿಮಗೆ ಗೊತ್ತಿದೆ, ಕೊನೆಯಲ್ಲಿ ಈ ಎಸ್ತೇರಳು ಅಲ್ಲಿ ಹೋಗ್ತಾಳೆ. ಕೊನೆಯಲ್ಲಿ ಏನಾಗುತ್ತಂದ್ರೆ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಎಸ್ತೇರಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಎಸ್ತೇರಳು ತನ್ನ ಪ್ರಾಣವನ್ನ ಬಲಿ ಇಟ್ಟು ನನಗೇನಾದ್ರೂ ಆಗುತ್ತೆ ಅಂತ ಹೇಳಿ ಅದು ನೆನೆಸದೆ ಆಕೆ ಏನ್ ಮಾಡಿದ್ಲು ಗೊತ್ತಾ? ತನ್ನ ತೀರ್ಮಾನವನ್ನು ಬದಲಿಸಿಕೊಂಡು ಅರಸನ ಬಳಿಗೆ ಹೋದಳು. ಅರಸನ ಬಳಿಗೆ ಹೋಗ್ಬಿಟ್ಟು, ನಾನು ಸತ್ತರೂ ಪರವಾಗಿಲ್ಲ, ಆದರೆ ನನ್ನ ಜನಾಂಗ ಏನಾಗಬಾರ್ದು? ನಾಶ ಆಗಬಾರ್ದು. ನೋಡಿ, ಆಕೆ ತೆಗೆದುಕೊಂಡಂತ ಒಂದು ತೀರ್ಮಾನ ಅವರ ಜನಾಂಗವನ್ನ ಕಾಪಾಡಿತು. ಆ ಸ್ಟೋರಿಯನ್ನ ನಾವು ಕಡಿಮೆ ಮಾಡಿ ನೋಡುವುದಾದ್ರೆ, ಒಂದು ವೇಳೆ ಅದು ಕೊನೆಯಲ್ಲಿ ನಾವು ನೋಡುವುದಾದ್ರೆ, ಆ ವಾಕ್ಯವನ್ನು ಓದೋಣ. ಎಸ್ತೇರಳ ಗ್ರಂಥ 4ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. 14-15 ಹೇಳುತ್ತದೆ, ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯು ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ, ಒಂದೇ ನಿಮಿಷ ಓದೇನೆ, ನಿನ್ನ ತಂದೆಯವರ ಮನೆಯ ಕಡೆಯಿಂದ ನಾಶವಾಗುವೆ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳಿಸಿದನು. ಮೊರ್ದೆಕಾಯನು ಹೇಳಿ ಕಳಿಸ್ತಾ ಇದ್ದಾನೆ, ನೋಡಮ್ಮ, ನೀನ್ ರಾಣಿಯಾಗಿರೋದು ಸುಮ್ಮನೆ ಅಲ್ಲ, ಏನೋ ಒಂದು ಉದ್ದೇಶಕ್ಕೆ ನೀನು ರಾಣಿಯಾಗಿದ್ದೀಯಾ, ಆ ಉದ್ದೇಶವನ್ನ ನೀನು ನೆರವೇರಿಸು ಎಂದು ಹೇಳ್ತಾನೆ. ಎಸ್ತೇರಳು ಏನ್ ಮಾಡ್ತಾಳೆ? ನೀನು ಹೋಗಿ ಶೂನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು, ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿದಿ. 4ನೇ ಅಧ್ಯಾಯ 15ನೇ ವಾಕ್ಯ ಕೊನೆಯಲ್ಲಿ ಹೇಳುತ್ತದೆ, ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು, ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಏನಂತ ಹೇಳ್ತಾ ಇದ್ದಾಳೆ? ನಾನು ಸತ್ತರೂ ಪರವಾಗಿಲ್ಲ, ಆದರೆ ನಾನು ರಾಜನ ಹತ್ರ ಹೋಗಿ ಈ ವಿಷಯವನ್ನ ತಿಳಿಸ್ತೇನೆ, ನನ್ನ ಜನಾಂಗವನ್ನ ಕಾಪಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಎಂದಳು. ಯಾವಾಗ ಆಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಳು, ಏನಾಗುತ್ತೆ ಗೊತ್ತಾ? ಕೊನೆಗೆ ಹಾಮಾನನು ಏನು ಯಹೂದ್ಯರನ್ನ ಕೊಲ್ಲಬೇಕೆಂದು ಪ್ಲಾನ್ ಮಾಡಿದ್ನೋ, ಈ ಮೊರ್ದೆಕಾಯನನ್ನ ಕೊಲ್ಲಬೇಕೆಂದು ರೆಡಿ ಮಾಡಿಟ್ಟಿದ್ನೋ, ಅರಸನು ಇವನು ಕೆಟ್ಟವನಂತ ತಿಳ್ಕೊಂಡು ಅದೇ ಮಂತ್ರಿನ ಮೊರ್ದೆಕಾಯನಿಗೆ ಬದಲಿಗೆ ಗಲ್ಲಿಗೆ ಏರಿಸ್ತಾನೆ. ಹಲ್ಲೆಲೂಯ. ನೋಡಿ, ಅದಕ್ಕೆ ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬಿದ್ದ, ಬೇರೆಯವರಿಗಾಗಿ ತೋಡಿದ ಗುಂಡಿಯಲ್ಲಿ ಅವನೇ ಬಿದ್ದ. ಅದಕ್ಕೆ ಕಾರಣ ಏನು ಗೊತ್ತಾ? ಎಸ್ತೇರಳು, ನಾನು ಸತ್ರೂ ಪರವಾಗಿಲ್ಲ, ಒಳ್ಳೆಯವರು ಸಾಯಬಾರ್ದು, ಅನ್ಯಾಯ ಆಗಬಾರದು ಅಂತ ಹೇಳಿ ಆ ಮಗಳು ಏನ್ ಮಾಡ್ತಾಳೆ? ಅರಸನ ಹತ್ರ ಹೋಗ್ತಾಳೆ. ತನ್ನ ಪ್ರಿಯ ದೇವಜನ ಅದಕ್ಕೆ ಹೇಳಿದ್ದು, ಒಂದು ತೀರ್ಮಾನ ರೂತಳ ಭವಿಷ್ಯವನ್ನ ಬದಲಿಸ್ತು, ಒಂದು ತೀರ್ಮಾನ ಎಸ್ತೇರಳ ಮೂಲಕ ಜನಾಂಗವನ್ನು ರಕ್ಷಿಸ್ತು. ನಮ್ಮ ಒಂದು ತೀರ್ಮಾನವು ಕೂಡ ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲದು. ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಜನಾಂಗಕ್ಕೆ, ನಿಮ್ಮ ದೇಶಕ್ಕೆ, ನಿಮ್ಮ ಪ್ರಾಂತ್ಯಕ್ಕೆ ದೇವರು ಯಾವ ಉದ್ದೇಶ ಇಟ್ಟಿದ್ದಾರ ಗೊತ್ತಿಲ್ಲ, ಯಾರನ್ನು ದೇವರು ಉಪಯೋಗಿಸ್ತಾನೋ ಗೊತ್ತಿಲ್ಲ, ಅಂತೂ ದೇವರು ಉಪಯೋಗಿಸುತ್ತಾನೆ ಎಂಬುದು ಮಾತ್ರ ಸತ್ಯವಾದಂತ ಕಾರ್ಯ. ನಾವು ಉಪಯೋಗಿಸಲ್ಪಡುವಂತೆ ನಾವೇನ್ ಮಾಡಬೇಕು? ದೇವರ ಕೈಗೆ ನಮ್ಮನ್ನ ಒಪ್ಪಿಸಿಕೊಡುವಂತವರಾಗಿರ್ಬೇಕು. ಹಲ್ಲೆಲೂಯ. ನಾವು ಹೇಳ್ತೇವೆ, 3ನೇದಾಗಿ ಒಂದು ತೀರ್ಮಾನ ಪಾಪಿಯನ್ನ ಸಂತನನ್ನಾಗಿ ಮಾಡಬಹುದು. ಏನ್ ಮಾಡ್ತದೆ? ಒಂದು ತೀರ್ಮಾನ ಪಾಪಿಯನ್ನ, ಸಂತನು ಅಂದ್ರೇನು? ಸೈಂಟ್ ಅಂದ್ರೆ ಪಾಪಿಯನ್ನ ಪರಿಶುದ್ಧನಾಗಿ ಮಾರ್ಪಡಿಸಬಲ್ಲದು. ಅದಕ್ಕೆ ಒಂದು ತೀರ್ಮಾನ ಬೇಕು. ಅದಕ್ಕೆ ಏನ್ ತೀರ್ಮಾನ ಗೊತ್ತಾ? ಪೌಲನೊಂದು ತೀರ್ಮಾನ ಮಾಡಿಕೊಂಡ. ಏನು ಗೊತ್ತಾ ತೀರ್ಮಾನ? ಮೊದಲು ಪೌಲನು ಜನರನ್ನ ಕೊಲ್ಲುತ್ತಿದ್ದವನು, ಕ್ರೈಸ್ತರನ್ನ ಹಿಂಸಿಸುತ್ತಿದ್ದವನು. ಯಾವಾಗ ಆ ಪೌಲನನ್ನ ದೇವರು ಆರಿಸಿಕೊಂಡನೋ, ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಸುವಾರ್ತೆ ಸಾರುವುದಕ್ಕಾಗಿ ಅವನು ಹೋದನು. ನೋಡಿ, ಅಲ್ಲಿ ನೋಡ್ತಾ ಇದ್ದ ದೇವರ ವಾಕ್ಯ, ಒಂದು ಸಾರಿ ದೇವರನ್ನ ಸಂಧಿಸಿದಂತ ಈ ಪೌಲನು, ಸೌಲನಾಗಿದ್ದವನು ಪೌಲನಾಗಿ ಮಾರ್ಪಟ್ಟನು.
ಅನೇಕರವನನ್ನು ವಿರೋಧಿಸಿದರು. ಹೇಳಿದರು, ಏನಪ್ಪ ನಿನಗೇನು ಸೊತ್ತಿಗೆ ಕಡಿಮೆನಾ, ಜ್ಞಾನಕ್ಕೆ ಕಡಿಮೆನಾ, ಹಿನ್ನೆಲೆಗೆ ಕಡಿಮೆನಾ? ಹೋಗಿ 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 ಅದನ್ನ ಮಾಡ್ತಾ ಇದೆಯಲ್ಲ, ಆ ದೇವರನ್ನ ನಂಬ್ತಾ ಇದೆಯಲ್ಲ. ಇವಾಗ ಎಷ್ಟೋ ಜನರು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋಯ್ಯೋ, ನಿಮ್ಮ ಕುಲ ಯಾವುದು, ನಿಮ್ಮ ಗೋತ್ರ ಯಾವುದು, ನಿಮ್ಮ ಜನಾಂಗ ಯಾವುದು, ನೀವು ಅದಕ್ಕೆ ಹೋಗ್ಬಿಟ್ಟಿದ್ದೀರಾ. ಅವರು ಅದೆಲ್ಲ ಯಾರೋ ನಂಬೋದು, ಅದು ಯಾವುದೋ ದೇಶದ ದೇವರು, ಅದನ್ನ ನಂಬ್ತಾ ಇದ್ದೀರಾ. ಅಯ್ಯೋ ನಿಮಗೆ ನಾಚಿಕೆ ಆಗಲ್ವಾ, ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತಾರೆ. ಇಲ್ಲೇ ನಾವೇನು ಕೆಟ್ಟದ್ದು ಮಾಡಕ್ ಹೋಗಿದ್ದೀವ ಅಲ್ವಾ? ಅವಮಾನ ಹೊಂದಲಿಕ್ಕೆ ನಾವು ಕೆಟ್ಟದ್ದು ಮಾಡಕ್ ಹೋಗ್ತಾ ಇದ್ದೀವ? ಇಲ್ಲ, ಪರಿಶುದ್ಧತೆಯಲ್ಲಿ ನಾವಿದ್ದೇವೆ, ದೇವರ ವಾಕ್ಯಾನುಸಾರವಾಗಿ ನಾವಿದ್ದೇವೆ. ಆದರೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ವಿರೋಧ ಮಾಡ್ತಾರೆ. ನಮಗೆ ಹೇಳ್ತಾರೆ, ಅಯ್ಯೋ ನೀವು ಮಾಡಿರೋ ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು, ನೀವು ನಡೀತಾ ಇರೋದು ತಪ್ಪು. ಪೌಲನನ್ನ ಎಷ್ಟು ಸಾರಿ ಅವರು ಜೈಲಿಗೆ ಹಾಕ್ತಾರೆ, ಎಷ್ಟು ಸಾರಿ ಅವನು ಹಿಂಸಿಸ್ತಾರೆ, ಎಷ್ಟೋ ಸಾರಿ ಅವನು ಸಾಯ್ಬೇಕಾಗಿತ್ತು. ಆದ್ರೆ ಅವನು ಹೇಳ್ತಾನೆ, ನಾನು ಬದುಕಿದ್ದರೂ ಕರ್ತನಿಗಾಗಿ, ಸತ್ತರೂ ನಾನು ಕರ್ತನಿಗಾಗಿ. ಹಾಲೆಲೂಯಾ. ಇವತ್ತು ದೇವಜನವೇ, ನಾವು ಕೂಡ ಅದೇ ರೀತಿಯಲ್ಲಿ ಇರಬೇಕು. ಒಂದು ತೀರ್ಮಾನ ಭವಿಷ್ಯವನ್ನ ಬದಲಿಸ್ತದೆ. ಒಂದು ತೀರ್ಮಾನ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ ತರುತ್ತದೆ. ಆ ದೇವರ ವಾಕ್ಯ ನೋಡ್ತಾ ಇರೋದು, ಒಂದು ತೀರ್ಮಾನ ಜನಾಂಗವನ್ನ ಕಾಪಾಡುತ್ತದೆ, ಒಂದು ತೀರ್ಮಾನ ಅನೇಕ ಪಾಪಿಗಳನ್ನ ಪರಿಶುದ್ಧತೆಗೆ ನಡೆಸ್ತದೆ. ನಾನು ಹೇಳಿದ್ನಲ್ಲ, ಜಾನ್ ವೆಸ್ಲಿ ಅಂತ ಎಷ್ಟು ಜನರಿಗೆ 40,000 ಸುವಾರ್ತೆಯನ್ನು ಸಾರುವಾಗ ಅಮೇರಿಕಾ ದೇಶ, ಸ್ಕಾಟ್ಲೆಂಡ್ ದೇಶ, ಇಂಗ್ಲೆಂಡ್ ದೇಶ, ವೆನಿಲಾ ದೇಶ, ಈ ಎಲ್ಲ ದೇಶಗಳು ದೇವರ ಕಡೆಗೆ ಎಷ್ಟೋ ಜನರು ಬಂದರು. ಇನ್ನೇನು ಅವರೇನು ಪಾಪಿಗಳಾಗಿ ಮಾಡಲಿಲ್ಲ, ಯಾರನ್ನು ಕುಡುಕರನ್ನಾಗಿ ಮಾಡಲಿಲ್ಲ, ಕಳ್ಳರನ್ನಾಗಿ ಮಾಡಲಿಲ್ಲ, ವ್ಯಭಿಚಾರಿಗಳನ್ನಾಗಿ ಮಾಡಲಿಲ್ಲ. ಅಂತ ಪಾಪದಲ್ಲಿರುವವರನ್ನ ಅನೇಕರನ್ನ ದೇವರ ಕಡೆಗೆ ತಿರುಗಿಸಿದನು. ನೋಡಿ ಎಷ್ಟು ಜನಕ್ಕೆ ಅವನ ಆಶೀರ್ವಾದವಾದನು. ಇವತ್ತು ನಾವು ದೇವಜನವೇ ಒಪ್ಪಿಸಿಕೊಟ್ರೆ ದೇವರ ಕೈಯಲ್ಲಿ ಒಂದು ತೀರ್ಮಾನ ನಾವು ತೆಗೆದುಕೊಂಡ್ರೆ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ನೋಡಿ, ಕೆಟ್ಟದನ್ನು ಮಾಡಕ್ಕೆ ಎಷ್ಟೋ ಜನ ಇದ್ದಾರೆ ಕೆಟ್ಟದನ್ನು ಮಾಡಕ್ಕೆ ಅಲ್ವಾ? ಇವತ್ತು ನೋಡಿ, ಸಿನಿಮಾಗಳಲ್ಲಿ ನಟನೆ ಮಾಡಲಿಕ್ಕೆ ಎಷ್ಟೋ ಹೀರೋಗಳಿದ್ದಾರೆ, ಹೀರೋಯಿನ್ಗಳಿದ್ದಾರೆ, ರಾಜಕೀಯದಲ್ಲಿ ನಿಲ್ಲಲಿಕ್ಕೆ ವ್ಯಕ್ತಿಗಳಿದ್ದಾರೆ, ದುಡ್ಡು ಮಾಡಲಿಕ್ಕೆ ವ್ಯಕ್ತಿಗಳಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ಗಳು ಮಾಡಕ್ಕೆ ಜನರಿದ್ದಾರೆ. ದೇವರ ಸೇವೆ ಮಾಡಕ್ಕೆ ಇಲ್ಲ. ನೋಡಿ, ಕ್ರೈಸ್ತರೇ ಆಶ್ರಮಗಳನ್ನು ನಡೆಸ್ತಾರೆ, ಆಸ್ಪತ್ರೆಗಳನ್ನು ನಡೆಸ್ತಾರೆ, ಅನಾಥರನ್ನ ಪರಾಮರ್ಶಿಸ್ತಾರೆ. ಏನೋ ನಿಸ್ವಾರ್ಥವಾಗಿ ದುಡ್ಡು ಮಾಡ್ಕೊಳಕ್ಕಲ್ಲ. ಈಗ ಕೆಲವರು ಏನಿದ್ದಾರೆ ಗೊತ್ತಾ, ಆಶ್ರಮ ಸ್ಟಾರ್ಟ್ ಮಾಡೋದೇನು ಗೊತ್ತಾ, ದುಡ್ಡು ಮಾಡ್ಕೊಳಕ್ಕೆ. ಕೆಲವು ಮಾಡೋದು ದುಡ್ಡು ಮಾಡ್ಕೊಳಕ್ಕೆ, ಅನ್ಯರು ಮಾಡೋದು. ಆದರೆ ದೇವ್ರ ಮಕ್ಕಳು ಆ ರೀತಿ ಮಾಡಲ್ಲ. ದೇವ್ರ ಮಕ್ಳು ಏನು ಗೊತ್ತಾ, ಸೇವೆ ಮಾಡೋದಕ್ಕೋಸ್ಕರ ಮಾತ್ರನೇ ಸ್ಟಾರ್ಟ್ ಮಾಡ್ತಾರೆ, ಲಾಭ ಮಾಡ್ಕೊಳಕ್ಕಲ್ಲ, ಐಷಾರಾಮಿ ಜೀವನ ಮಾಡಕ್ಕಲ್ಲ. ಯಾರೋ ಒಬ್ಬೊಬ್ರು ಇದ್ದಾರೆ, ಇಲ್ಲ ಅಂತಲ್ಲ, ಕೆಟ್ಟವರು ಇದ್ದಾರೆ, ಇಲ್ಲ ಅಂತಲ್ಲ, ಇಲ್ಲಿನೂ ದೇವರ ನಾಮವನ್ನು ಉಪಯೋಗಿಸಿಕೊಳ್ಳೋರು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳ್ರಿ. ನಿಮ್ಮ ಹತ್ರ ಎರಡೂ ಇಟ್ಟಿದೆ, ಜೀವವೂ ಇದೆ, ಮರಣವೂ ಇದೆ, ಆಶೀರ್ವಾದವೂ ಇದೆ, ಶಾಪವೂ ಇದೆ. ಆಯ್ಕೆ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ದೇವರು ಎಷ್ಟು ಸುಲಭವಾಗಿ ನಮ್ಗೆ ಹೇಳ್ತಾರೆ. ದೇವರು ನಮ್ಮನ್ನ ರೋಬೋಟ್ಗಳ ತರ ಮಾಡಿಲ್ಲ. ನಾನು ತೀರ್ಮಾನ ಮಾಡಿದ್ದೆ ನೀನ್ ಮಾಡ್ಬೇಕು, ನಾನು ಹೇಳಿದ್ದೆ ನೀನ್ ನಡಿಬೇಕು ಅಂತ ದೇವ್ರು ಹೇಳಲ್ಲ. ದೇವ್ರು ಹೇಳ್ತಾನೆ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ತೀಯೋ ನಿನಗೆ ಸೇರಿದ್ದು, ಯಾವ ಮಾರ್ಗದಲ್ಲಿ ನಡೆಯುತ್ತೀಯೋ ನಿನಗೆ ಸೇರಿದ್ದು. ಇವತ್ತು ನಾವು ವಿಶಾಲವಾದಂಥ ಮಾರ್ಗದಲ್ಲಿ, ಪಾಪದ ಮಾರ್ಗದಲ್ಲಿ ಹೋಗಕ್ಕೆ ಇಷ್ಟಪಡ್ತೀವ? ಅಯ್ಯೋ ನೋಡಪ್ಪ, ಅಲ್ಲಿ ಹಬ್ಬಗಳು ಮಾಡಿದ್ರೆ ಎಷ್ಟು ಜನ ಇರ್ತಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ, ಚರ್ಚ್ಗಳಲ್ಲಿ ಸ್ವಲ್ಪ ಜನ ಮಾತ್ರ ಇರ್ತಾರೆ, ಇಲ್ಲೋದ್ರೆ ಕ್ರೈಸ್ತರು ಸ್ವಲ್ಪ ಜನ ಮಾತ್ರ ಇದ್ದಾರೆ. ಸ್ವಲ್ಪ ಜನ ಇರೋದು ಮುಖ್ಯ ಅಲ್ಲ, ಒಳ್ಳೆತನ ಕೆಟ್ಟತನ ಮುಖ್ಯ. ಎಲ್ಲಿ ಒಳ್ಳೆತನ ಇದೆ, ಎಲ್ಲಿ ದೈವಿಕತೆ ಇದೆ, ಎಲ್ಲಿ ದೇವರಿಗೆ ಮೆಚ್ಚುಗೆ ಆದ ಇಷ್ಟವಾದಂತ ಕಾರ್ಯಗಳು ನಡೀತಾ ಇದೆ, ಅಲ್ಲಿ ನಾವಿರ್ಬೇಕು. ಎಲ್ಲೋ ಇರ್ತೀವಿ ಅಂತಲ್ಲ, ದೇವರ ವಾಕ್ಯನೇ ಹೇಳುತ್ತದೆ, ನಾಶನಕ್ಕೆ ಹೋಗುವಂತ ಮಾರ್ಗ ವಿಶಾಲವಾದ ಮಾರ್ಗ, ಆದರೆ ರಕ್ಷಣೆಗೆ ಹೋಗುವ ಮಾರ್ಗ ಇಕ್ಕಟ್ಟಾದ ಮಾರ್ಗ. ಅದರಲ್ಲಿ ಹೋಗುವುದಕ್ಕೆ ಬಹು ಜನರು ಎಣಗಾಡ್ತಾರೆ, ಆದರೆ ವಿಶಾಲ ಮಾರ್ಗದಲ್ಲಿ ಸಂತೋಷವಾಗಿ ಹೋಗ್ತಾರೆ ಅಲ್ವಾ? ದೇವರ ವಾಕ್ಯ ಹೇಳುತ್ತದೆ, ಈ ಇಕ್ಕಟ್ಟಾದ ಮಾರ್ಗದ ಕೊನೆ ನಿಮಗೆ ಜೀವ, ಅದೇ ಈ ವಿಶಾಲವಾದ ಮಾರ್ಗದ ಕೊನೆ ನಿಮಗೆ ಮರಣ. ಯಾವ್ದು ಆಯ್ಕೆ ಮಾಡಿಕೊಡ್ತೀರಾ? ಇವತ್ತು ಇಲ್ಲಿರುವಂತವರು ನಾವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ, ಅದಕ್ಕೆ ಇಲ್ಲಿದ್ದೀವಿ. ದೇವರಿಗೆ ಸ್ತೋತ್ರ. ಒಂದು ವೇಳೆ ಯಾರಾದ್ರೂ ಹೊಸಬರು ದೇವರ ವಾಕ್ಯವನ್ನು ಕೇಳೋರಿದ್ರೆ
ಇವತ್ತೊಂದು ತೀರ್ಮಾನ ಮಾಡಬೇಕು. ಏನ ತೀರ್ಮಾನ? ಇಕ್ಕಟ್ಟಾದ ಮಾರ್ಗವ, ವಿಶಾಲವಾದ ಮಾರ್ಗವ? ದುಷ್ಟನ ಇಲ್ಲ ದೇವರ? ಆಶೀರ್ವಾದವ ಇಲ್ಲ ಶಾಪವ? ಅನೇಕ ಸಾರಿ ದಿನಗಳಲ್ಲಿ ನಮಗೆ ಅನೇಕ ಆಪ್ಷನ್ಸ್ ಬರ್ತವೆ. ದುಡಿಮೆನ, ದುಡ್ಡ, ಲೋಕನ, ಇದೆಲ್ಲ ಬರ್ತದೆ. ಆದರೆ ದೇವರಿಗಾಗಿ ಯಾರು ಆಯ್ಕೆ ಮಾಡ್ಕೊಳ್ತಾರೆ? ಭಾನುವಾರ ಬಂದರೆ ಶಾಪಿಂಗ್ಗಳು ಮಾಡೋಕ್ಕೆ ಆಯ್ಕೆ ಮಾಡ್ಕೊಳ್ಬೋದು, ಸುತ್ತಿ ನೋಡಕ್ಕೆ ಹೋಗ್ಬೋದು. ಆದರೆ ನಾವೇನು ತೀರ್ಮಾನ ಮಾಡ್ತೀವಿ? ದೇವರ ಆಲಯದಲ್ಲಿ ಇರಬೇಕಪ್ಪ, ಹೌದಲ್ವಾ? ನಮ್ಮನ್ನು ಯಾರು ಕೇಳೋರಿಲ್ಲ. ನಾನು ನಂಬಲ್ಲ, ನನ್ನ ಇಷ್ಟ, ನಾನು ಹೋಗ್ತೀನಿ ಅಂದರೆ ಯಾರು ಕೇಳೋರಿಲ್ಲ. ಪಾಸ್ಟ್ಗಳು ಬಂದು ಬಲವಂತ ಮಾಡಿ ನೀನು ಬಂದಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ನೀವು ಚರ್ಚ್ಗೆ ಬಂದಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು, ಯಾಕೆ ಬರಲ್ಲ ನೀವು ಚರ್ಚ್ಗೆ? ಯಾವುದಾದ್ರೂ ಪಾಸ್ಟರ್ ಕೇಳೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ನಾವು ಫೋನ್ ಮಾಡಿ ನಿಮ್ಮನ್ನ ಬನ್ನಿ ಚರ್ಚ್ಗೆ ಬನ್ನಿ ಅಂತ ಕರೆಯಂಗೂ ಇಲ್ಲ. ಯಾಕೆ ಕರಿಬೇಕು? ಇಲ್ಲಿ ಬರುವುದು ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ನಮಗೋಸ್ಕರ ಅಲ್ಲ, ದೇವರಿಗೋಸ್ಕರ. ಕೆಟ್ಟದಕ್ಕೋಸ್ಕರ ಅಲ್ಲ, ಒಳ್ಳೇದಕ್ಕೋಸ್ಕರ. ನಾವು ಬಲವಂತ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಏನಾದರೂ ಎಚ್ಚರಿಸ್ಬೋದು, ಒಳ್ಳೆಯದನ್ನು ಯಾಕೆ ಬರ್ರಿ, ಈ ಥರ ಇರ್ರಿ, ದೇವರಲ್ಲಿ ಇರ್ರಿ ಅಂತ ಹೇಳ್ಬೋದು ಅಷ್ಟೇ. ಆದರೆ ಬಲವಂತ ಮಾಡೋಕ್ಕಾಗಲ್ಲ. ಮೂರನೇದಾಗಿ, ದೇವರು ನಿನ್ನ ನಿರ್ಧಾರಗಳನ್ನ ಗಂಭೀರವಾಗಿ ನೋಡುತ್ತಾನೆ. ಅಂದರೆ ಏನಂದ್ರೆ, ಒಂದು ತೀರ್ಮಾನ ಬಹಳ ಪ್ರಾಮುಖ್ಯ. ನಿನ್ನ ತೀರ್ಮಾನ ದೊಡ್ಡ ಗಮ್ಯಸ್ಥಾನಕ್ಕೆ ಸೇರಿಸ್ತದೆ. ಗಮ್ಯಸ್ಥಾನ ಅಂದ್ರೆ ನೀನೇನು ಅಂದುಕೊಂಡಿದ್ಯೋ ಅದಕ್ಕಿಂತಲೂ ದೊಡ್ಡ ಕಾರ್ಯಗಳನ್ನ ದೇವರು ಮಾಡ್ತಾರೆ. ದಾನಿಯೇಲನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದಾನಿಯೇಲನು ಅವರ ಜೊತೆಯಲ್ಲಿದ್ದಂಥ ಸ್ನೇಹಿತರು, ಅರಸನಿಗೆ ಕೊಡಲ್ಪಟ್ಟಂತ ಆಹಾರವು ಕೊಡಲ್ಪಟ್ಟಿದ್ದವರಿಗೆ. ನಿಮ್ಗೇನ್ ಬೇಕಪ್ಪ, ಅರಸನಿಗೆ ಕೊಡಲ್ಪಡುವಂತ ಎಲ್ಲಾ ಸೌಕರ್ಯಗಳು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವ್ರೇನ್ ಮಾಡಿದ್ರು? ನೋ ಅಂದ್ರು, ಬೇಡ. ಅದರ ಅರ್ಥ ಅದು ವೆಜ್ಜು ನಾನ್ ವೆಜ್ ಅಂತ ಅಲ್ಲ. ಒಂದು ಸಾರಿ ಅವರು ಕೊಟ್ಟಿದ್ದು ನಾವೇನಾದ್ರೂ ಅಂಗೀಕಾರ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕು ಅಲ್ವಾ? ಒಂದು ಸಾರಿ ನಮ್ಮ ಜುಟ್ಟು ಬೇರೆಯವ್ರ ಕೈಯಲ್ಲಿ ಕೊಟ್ಟುವೆ ಅಂದ್ರೆ ಅವ್ರು ಹೇಳ್ದಂಗೆಲ್ಲ ನಾವು ಹೋಗ್ಬೇಕಾಗುತ್ತೆ. ಆದರೆ ಒಂದೇ ಸಾರಿ ತೀರ್ಮಾನ ಮಾಡಿ, ಇಲ್ಲ ನನ್ನ ತೀರ್ಮಾನ ಇದು, ನಾನು ದೃಢವಾಗಿದ್ದೇನೆ, ನಾನು ನಂಬಿರೋದು ಕರೆಕ್ಟ್ ಆಗಿದೆ, ನಾನು ನೀವು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಅದೇನಾಗುತ್ತೆ? ನಮಗೆ ಆಶೀರ್ವಾದ ಆಗ್ತದೆ. ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋರು, ನೀವು ಕೊಡುವ ಆಹಾರ, ನೀವು ಕೊಡುವ ರೀತಿ ನೀತಿಗಳು ನಮಗೆ ಬೇಡ, ನಾವು ಆ ರೀತಿಯಲ್ಲಿ ಹೋಗಲ್ಲ ಅಂತ ಹೇಳಿದಾಗ ದೇವಜನ ನೋಡ್ತೇವೆ, ಅವರನ್ನ ದೇವರು ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಹಲ್ಲೆಲೂಯ. ಇವತ್ತು ನೋಡ್ರಿ, ಯೋಸೇಫನು ಬೇಡ ಅಂತ, ಪೋಟಿಫರನ ಹೆಂಡತಿಯ ಸಾಂಗತ್ಯ ಬೇಡ ಅಂತ ತೀರ್ಮಾನ ಮಾಡಿದ. ಸದ್ಯಕ್ಕೆ ತತ್ಕಾಲಕ್ಕೆ ಅವನಿಗೆ ಸೆರೆಮನೆ ಸಿಕ್ತು, ಶಿಕ್ಷೆ ಸಿಕ್ತು. ಆದರೆ ಫ್ಯೂಚರ್ ಅಲ್ಲಿ ಅವನು ಪ್ರಧಾನಮಂತ್ರಿ ಆದ. ಸಂಸೋನನು ಪ್ರಾರಂಭದಲ್ಲಿ ದೇವರ ಶಕ್ತಿ ಇದ್ದರೂ ಕೂಡ ಅವನು ಕೆಟ್ಟದ್ದನ್ನ ತೀರ್ಮಾನ ಮಾಡಿದ. ಅವನ ಕೊನೆ ಬಹಳ ಘೋರವಾಗಿ ಆಗೋಯ್ತು. ಇವತ್ತು ತೀರ್ಮಾನಗಳು ನಮ್ಮ ಕೈಯಲ್ಲಿದೆ, ನಿರ್ಧಾರಗಳು ನಮ್ಮ ಕೈಯಲ್ಲಿದೆ. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಮನೆಗಾಗಿ ನಾವು ತೆಗೆದುಕೊಳ್ಳುವ ಒಂದೊಂದು ತೀರ್ಮಾನ ನಮ್ಮ ಭವಿಷ್ಯವನ್ನು ನಿರ್ಣಯಿಸ್ತವೆ. ನಾವು ಇವತ್ತೊಂದು ನೋಡ್ತೇವೆ, ಆದರೆ ದೇವರು ಕೊನೆ ನೋಡ್ತಾನೆ. ದೇವರು ಕೊನೆಯಿಂದ ನಮ್ಮನ್ನು ನೋಡ್ತಾನೆ. ನಾವು ಈ ಕಡೆಯಿಂದ ನೋಡ್ತೀವಿ, ದೇವರು ಆ ಕಡೆಯಿಂದ ನೋಡ್ತಾನೆ. ಒಂದು ಮಗು ಹುಟ್ಟಿದಾಗ ಈ ಮಗು ಏನಾಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ? ಆದ್ರೆ ದೇವ್ರಿಗೆ ಎಲ್ಲಾ ದಿವಸಗಳು ಗೊತ್ತು. ಅಂದ್ರೆ ಅದರ ಅರ್ಥ ನಾವು ತೀರ್ಮಾನ ಮಾಡಬೇಕು, ದೇವರಿಗೆ ಅವಕಾಶ ಕೊಡಬೇಕು, ಮಿಕ್ಕಿದ್ದೆಲ್ಲ ದೇವರು ನೋಡ್ಕೊಳ್ತಾರೆ. ಹಾಗಾದ್ರೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ಒಂದು ತೀರ್ಮಾನ ಮಾಡಬೇಕಾದ್ರೆ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ದೇವರು ಕೊಡ್ತಾನೆ. ಲೋಕದಲ್ಲಿ ಕೆಟ್ಟತನ ಇದೆ, ದೇವರು ಒಳ್ಳೆತನ ತೋರಿಸ್ಕೊಡ್ತಾರೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳುವಿರಿ? ಆಶೀರ್ವಾದ ಶಾಪಗಳು ನಿನ್ನ ಮುಂದೆ ಇಡಲ್ಪಟ್ಟಿವೆ. ಹೌದು ಸ್ವಾಮಿ ಅಪ್ಪ, ಒಂದನ್ನೇ ಆಯ್ಕೆ ಮಾಡಿಕೊಳ್ಳಬೇಕಾಗಿ ಬಂದಾಗ ನೀವು ಒಂದನ್ನು ಆಯ್ಕೆ ಮಾಡಿಕೊಳ್ಳಿರಿ ಎಂದು ಹೇಳುತ್ತೀರಿ ಯೇಸುವಿನ ನಾಮದಲ್ಲಿ. ಹೌದು ಸ್ವಾಮಿ, ಯೋಸೇಫನ ತೀರ್ಮಾನ ಅವನ ಕುಟುಂಬ ರಕ್ಷಣೆ, ದೇಶದ ಸೌಖ್ಯ. ಯೆಹೋಶುವನ ತೀರ್ಮಾನ ಅವನ ಮನೆಯ ರಕ್ಷಣೆ. ಪೌಲನ ತೀರ್ಮಾನ ಅನೇಕರಿಗೆ ಸುವಾರ್ತೆ. ದಾನಿಯೇಲನ ತೀರ್ಮಾನ ಆ ದೇಶಕ್ಕೆ ಆಶೀರ್ವಾದ. ಅದೇ ರೀತಿಯಲ್ಲಿ ಎಸ್ತೇರಳ ತೀರ್ಮಾನ, ರೂತಳ ತೀರ್ಮಾನ, ಒಂದು ನಿರ್ಧಾರ ಜೀವಿತಗಳೇ ಮಾರ್ಪಡಿಸಿ ಕೊಟ್ರಿ ಅಪ್ಪ. ಇವತ್ತು ನಾವು ಕೂಡ ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಹೋದರೂ ಕೂಡ
ಕೆಲವನ್ನ ಬೇಡ ಅನ್ನಬೇಕು, ಕೆಲವನ್ನ ಬೇಕು ಅನ್ನಬೇಕು. ಆ ತೀರ್ಮಾನಗಳು ಖಂಡಿತ ದೊಡ್ಡ ಆಶೀರ್ವಾದಗಳನ್ನ ನೀವು ಮಾಡಿಕೊಡುತ್ತೀರಿ. ನಿಮಗೆ ಸ್ತೋತ್ರ. ಇವತ್ತು ಈ ವಾಕ್ಯವನ್ನ ಕೇಳಿದಂತ ಪ್ರತಿ ದೇವ ಮಕ್ಕಳು ಇನ್ನು ಮುಂದೆ ತೀರ್ಮಾನಿಸಬೇಕಾಗಿ ಬಂದಾಗ, ಯೇಸುವೇ ನೀವೇ ಅವರ ಹೃದಯಗಳಲ್ಲಿ ಮಾತನಾಡಿರಿ ಅಪ್ಪ. ನೀವು ಮಾತನಾಡಿ ಯಾವ ತೀರ್ಮಾನ ಇವರು ತೆಗೆದುಕೊಳ್ಳಬೇಕೆಂದು ನೀವು ಕರ್ತನೆ ಕೃಪೆಯಿಂದ ಅವರನ್ನು ನಡೆಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಬರುವ ದಿನಮಾನಗಳಲ್ಲಿ ಯೇಸುವೇ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಕೃಪೆ ತೋರಿಸು. ಇಕ್ಕಟ್ಟಾದ ಮಾರ್ಗ ಎಂದು, ಇಲ್ಲಿ ಸ್ವಲ್ಪ ಜನ ಇದ್ದೀವೆಂದು, ಇದು ಕಷ್ಟಕರವಾದ ಮಾರ್ಗವೆಂದು ನಾವು ಹಿಂತಿರುಗಿ ಹೋಗಬಾರ್ದಪ್ಪ. ಹೌದು, ತತ್ಕಾಲಕ್ಕೆ ಇದು ಕಷ್ಟ, ತತ್ಕಾಲಕ್ಕೆ ಈಗ ಕರ್ತನೆ ನೋವು, ಇದಕ್ಕೇನು ಮರ್ಯಾದೆ ಇಲ್ಲ. ಆದರೆ ನಿತ್ಯ ಕಾಲಕ್ಕೂ ಇದು ಆಶೀರ್ವಾದ, ನಿತ್ಯ ಕಾಲಕ್ಕೂ ಇದು ದೈವ ಕೃಪೆ. ಯೇಸುವೇ ಈ ಭಕ್ತರನ್ನು ಉಪಯೋಗಿಸಿದ ಹಾಗೆ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಅಷ್ಟರ ಮಟ್ಟಿಗೆ ಅಲ್ಲದೆ ಹೋದರೂ ಕೆಲವರಿಗಾದರೂ ನಾವು ಆಶೀರ್ವಾದವಾಗಿರಬೇಕು ಕರ್ತನೆ. ದೇವರೇ, ನಿನ್ನ ಕೃಪೆ ತೋರಿಸು, ಕರುಣೆ ತೋರಿಸು. ಇವರ ನಿರ್ಧಾರಗಳಲ್ಲಿ ನಿನ್ನ ಕೃಪೆ ಇರಲಿ. ಇನ್ನು ಬರುವ ದಿನಮಾನಗಳಲ್ಲಿ ಆ ರೀತಿಯಾಗಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದ ಕರ್ತನೇ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ಕರ್ತನೆ. ಈ ತಿಂಗಳು ಕರ್ತನೆ ಅಪ್ಪ ನಿನ್ನ ಆಶೀರ್ವಾದ ಕೃಪೆಗಳಿಂದ ತುಂಬಿಸಲ್ಪಡಲಿ. ಎಲ್ಲ ಪರಲೋಕದ ಕೃಪಾ ವರದಾನಗಳನ್ನು ನಾವು ಅನುಭವಿಸುವಂತೆ ಮಾಡು ದೇವರೇ. ಡಿಸೆಂಬರ್ ತಿಂಗಳಲ್ಲಿ ಅತ್ಯುನ್ನತವಾದಂಥ ಆಶೀರ್ವಾದಗಳನ್ನು ನಮಗೆ ದೇವರೇ ಕರ್ತನೆ ಕೃಪೆಯಿಂದ ತುಂಬಿಸು. ಕೇವಲ ಡಿಸೆಂಬರ್ 1ನೇ ತಾರೀಕು ತೆಗೆದುಕೊಳ್ಳುವ ತೀರ್ಮಾನಗಳಲ್ಲಪ್ಪ ದೇವರೇ, ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ನಮಗೆ ದೊಡ್ಡ ಆಶೀರ್ವಾದವಾಗಿರಲಿ. ಸ್ತೋತ್ರ, ಆಮೇನ್. ಅಪಾ ದೇವರೇ, ಪ್ರತಿ ತಿಂಗಳು ಬರುವಾಗ, ಪ್ರತಿ ದಿನ ನಾವು ಬರುವಾಗ ನಿನ್ನ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಕರ್ತನೆ ನಿನ್ನನ್ನ ದೇವರೇ ಘನಪಡಿಸುವವರಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ತಿಂಗಳು ಬರುವ ತಿಂಗಳೆಲ್ಲ ನಮ್ಮ ಸಂಗಡಿಗನಾಗಿದ್ದುಕೊಂಡು ಆರೋಗ್ಯ ಕೊಡ್ರಿ, ಸಮಾಧಾನ ಕೊಡ್ರಿ, ಹಣಕಾಸನ್ನು ಒದಗಿಸಿ ಕೊಡ್ರಿ. ಆಪತ್ತುಗಳಿಂದ, ಅನಾಹುತಗಳಿಂದ, ಅನ್ಯಾಯಗಳಿಂದ ನಮ್ಮನ್ನ ತಪ್ಪಿಸಿ ಮಾಡಬೇಕಾದ ಕಾರ್ಯ, ಮಾಡಬೇಕಾದ ರೀತಿ ನೀತಿಗಳಲ್ಲಿ ನಾವು ನಮ್ಮ ಜೊತೆಗಾರನಾಗಿದ್ದು ನಡೆಸುತ್ತೀರಿ ಎಂಬುದಾಗಿ ನಮ್ಮ ರಕ್ಷಕನು, ನಮ್ಮ ಕರ್ತನು, ಒಡೆಯನು, ಕ್ರಿಸ್ತನಾದಂತ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.